ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಹೊಸ ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಕುತ್ಕೊಂಡು ಮಾಡುವಂಥ ಕೆಲಸ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಹೊರಗಡೆ ಹೋಗಿ ಮಾಡೋವಂಥ ಕೆಲಸ ಆಗಿರಲ್ಲ. ಅದರಲ್ಲೂ ಅಡುಗೆ ಮಾಡೋಕ್ಕೆ ಬರೋ ಅಂಥವ್ರಿಗೆ ಈ ಒಂದು ಜಾಬ್ ಆಗಿರುತ್ತೆ. ಸೊ ಏನು ಅಪ್ಲಿಕೇಶನ್ ಹಾಕಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಈ ಒಂದು ವಿಡಿಯೋ ಫುಲ್ ಕೊನೆವರೆಗೂ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಯಾವುದೇ ರೀತಿಯಾದಂಥ ಫುಲ್ ಮಾಹಿತಿ ಸಿಗಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಒಂದು ಜಾಬ್ ನೇಮು ಕ್ಲೌಡ್ ಕಿಚನ್ ಅಂತ ಹೇಳಿಬಿಟ್ಟು, ಈ ಒಂದು ಜಾಬ್ಗೆ ನೀವು ಝೊಮ್ಯಾಟೋದಲ್ಲಿ ಟೈಅಪ್ ಆಗಬೇಕಾಗತ್ತೆ. ಹೇಗೆ ಟೈಅಪ್ ಆಗಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಎಲ್ಲನೂ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ಕೊನೆವರೆಗೂ ವಾಚ್ ಮಾಡಿ ವಿಡಿಯೋನ. ನೀವು ಜಸ್ಟ್ ರುಚಿ ರುಚಿಯಾಗಿ ಅಡುಗೆ ಮಾಡೋದಕ್ಕೆ ಬಂದರೆ ಸಾಕು. ನಿಮಗೆ ಯಾವುದೇ ರೀತಿಯಾದ ಅಡುಗೆ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅಥವಾ ಜ್ಯೂಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಅಡುಗೆಯನ್ನು ಮಾಡಿ ನಿಮಗೆ ಝೊಮ್ಯಾಟೋದಲ್ಲಿ ಸೇಲ್ ಮಾಡೋವಂಥ ಕೆಲಸ ಆಗಿರುತ್ತೆ. ನೀವು ಎಲ್ಲೂ ಹೋಗಿ ಸೇಲ್ ಮಾಡಬೇಕು ಅಂದರೆ ಎಲ್ಲೂ ಹೊರಗಡೆ ಹೋಗಿ ಮಾಡೋವಂಥ ಕೆಲಸ ಅಲ್ಲ. ನಿಮ್ಮ ಮನೆಯಲ್ಲೇ ನೀವು ಅಡುಗೆ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಕೊಟ್ಟರೆ ಸಾಕು. ಅವರೇ ಅಂದರೆ ಝೊಮ್ಯಾಟೋ ಡೆಲಿವರಿ ಬಾಯ್ಸೇ ಬಂದು ನಿಮ್ಮ ಮನೆಗೆ ನೀವು ಮಾಡಿರೋವಂಥ ಫುಡ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಮಗೆ ಯಾರು ಆರ್ಡರ್ ಪ್ಲೇಸ್ ಮಾಡಿರ್ತಾರೆ ಸೊ ಅವರಿಗೆ ತಲುಪಿಸೋವಂಥ ಜವಾಬ್ದಾರಿ ಅವ್ರದ್ದಿರುತ್ತೆ. ನೀವೆಲ್ಲೂ ಹೊರಗಡೆ ಹೋಗೋವಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಜಸ್ಟ್ ಏನು ಫುಡ್ ಚೆನ್ನಾಗಿ ಪ್ರಿಪೇರ್ ಮಾಡಿ ಪ್ಯಾಕಿಂಗ್ ಮಾಡಿ ಇಟ್ಟರೆ ಸಾಕು, ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ನೀವು ಝೊಮ್ಯಾಟೋ ಟೈಅಪ್ ಆದಮೇಲೆ ನಿಮಗೆ ಒಂದು ಶಾಪ್ ಥರ ಓಪನ್ ಆಗುತ್ತೆ ಝೊಮ್ಯಾಟೋದಲ್ಲಿ. ಆ ಒಂದು ಇದರ ಅಕೌಂಟ್ ಥರ ಓಪನ್ ಆಗುತ್ತೆ. ಆ ಒಂದು ಅಕೌಂಟ್ಗೆ ನೀವು ಏನೇನೆಲ್ಲ ಅಡುಗೆ ಮಾಡ್ತೀರಾ ಅದನ್ನು ಒಂದು ಲಿಸ್ಟ್ ಹಾಕಬೇಕಾಗುತ್ತೆ. ಸೊ ಆ ಲಿಸ್ಟದು ಅಡುಗೆದು ಒಂದು ಪಿಕ್ ಕೂಡ ಹಾಕಬೇಕಾಗತ್ತೆ. ಆ ಒಂದು ಫೋಟೋ ಹಾಕಿದ್ಮೇಲೆ ನಿಮಗೆ ಆರ್ಡರ್ಸ್ ಬರುತ್ತೆ. ಅಂದರೆ ಯಾರು ಅದನ್ನೆಲ್ಲ ನೋಡ್ತಾರೆ ನಿಮಗೆ ಆರ್ಡರ್ಸ್ ಬರ್ತಾ ಹೋಗುತ್ತೆ. ಆರ್ಡರ್ಸ್ ಬಂದಮೇಲೆ ನಿಮಗೆ ಕಾಲ್ ಬರುತ್ತೆ. ಆ ಕಾಲ್ ಅಂದರೆ ನಿಮಗೆ ಈ ಥರ ಒಂದು ಫುಡ್ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕಾಲ್ ಬರುತ್ತೆ. ಆ ಒಂದು ಫುಡ್ನ ನೀವು ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಇಟ್ಟರೆ ಸಾಕು. ಝೊಮ್ಯಾಟೋದವರು ಬಂದು ತೊಗೊಂಡು ಹೋಗಿ ಯಾರು ಆರ್ಡರ್ ಪ್ಲೇಸ್ ಮಾಡಿರ್ತಾರೆ ಸೊ ಅವರಿಗೆ ತಲುಪಿಸ್ತಾರೆ. ನೀವೆಲ್ಲೂ ಹೊರಗಡೆ ಹೋಗಿ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ರುಚಿಯಾಗಿ ಅಡುಗೆ ಮಾಡಿ ಕೊಟ್ಟರೆ ಸಾಕು. ಬಟ್ ಅದರಲ್ಲಿ ಒಂದು ಹೈಜೀನ್ ಇರಬೇಕಾಗತ್ತೆ, ಸೇಫ್ಟಿ ಇರಬೇಕಾಗತ್ತೆ, ಟೇಸ್ಟಿ ಇರಬೇಕಾಗುತ್ತೆ. ಈ ಮೂರೂ ತುಂಬ ಇಂಪಾರ್ಟೆಂಟ್. ಹೈಜೀನ್ ತುಂಬಾ ಮುಖ್ಯ, ಸೇಫ್ಟಿನೂ ತುಂಬಾ ಮುಖ್ಯ. ಮೂರು ಇದ್ದರೆ ನಿಮ್ಮ ಒಂದು ಟೇಸ್ಟಿಯಾಗಿ ಇತ್ತು ಅಂತಂದರೆ ನಿಮ್ಮ ಒಂದು ಫುಡ್ಡು ತುಂಬಾ ಬೇಗ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಹಾಗೆಯೇ ಇನ್ನೂ ನಿಮ್ಮ ಐಟಮ್ಸ್ ಜಾಸ್ತಿ ಇದ್ದಷ್ಟು ಹಾಗೆಯೇ ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಹೇಗೆ ಅಪ್ಲೈ ಮಾಡಬೇಕು ಎಲ್ಲನೂ ಹೇಳ್ತೀನಿ. ಈ ಒಂದು ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಅಂದರೆ ಕ್ಲೌಡ್ ಕಿಚನ್ಗೆ ಅಪ್ಲೈ ಮಾಡೋದಕ್ಕೆ ಒಂದು GST ನಂಬರ್ ಬೇಕಾಗುತ್ತೆ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಬೇಕಾಗುತ್ತೆ, ಹಾಗೆಯೇ ಫುಡ್ ಸರ್ಟಿಫಿಕೇಟ್ ಒಂದು ಇರಬೇಕಾಗತ್ತೆ. ಫುಡ್ ಸರ್ಟಿಫಿಕೇಟು ಆನ್ಲೈನಲ್ಲಿ ಸಿಗುತ್ತೆ, ತೊಗೋಬೋದು. ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ನೀವು ಕ್ಲೌಡ್ ಕಿಚನ್ಗೆ ಅಪ್ಲೈ ಮಾಡ್ಬೋದು. ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತಲೇ ತೋರಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇಲ್ಲಿ ಗೂಗಲ್ಗೆ ಬಂದು ಝೊಮ್ಯಾಟೋ ಪಾರ್ಟ್ನರ್ ಅಂತ ಟೈಪ್ ಮಾಡಿದ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಝೊಮ್ಯಾಟೋ ರೆಸ್ಟೋರೆಂಟ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಒಂದು ಝೊಮ್ಯಾಟೋ ರೆಸ್ಟೋರೆಂಟ್ ಪಾರ್ಟ್ನರ್ ಡ್ಯಾಶ್ ಬೋರ್ಡ್ ಅಂತ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಇಮೇಲ್ ID-ನ. ಸೊ ಇಲ್ಲಿ ನಾನು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಮಾಡ್ಕೊತಿದ್ದೀನಿ. ಇಲ್ಲಿ ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಅಂತ ಇದೆ ನೋಡಿ. ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಇಟ್ ಓನ್ಲಿ ಟೇಕ್ಸ್ 10 minutes ಅಂತ ಕೇಳ್ತಾ ಇದೆ. ಸೊ ಇಲ್ಲಿ 10 minutes ಒಳಗಡೆ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ 10 minutes ಅಷ್ಟೇ ಟೈಮ್ ಇರೋದ್ರಿಂದ. ನೋಡಿ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಅಂತಲೂ ಇದೆ. ಪ್ಯಾನ್ ಕಾರ್ಡ್, GST ನಂಬರ್, ಬ್ಯಾಂಕ್ ಡೀಟೇಲ್ಸ್, ಹಾಗೆ ನಿಮ್ಮ ಒಂದು ಮೆನುದು ಪಿಕ್ ಹಾಕಬೇಕಾಗತ್ತೆ. ಹಾಗೆ ಒಂದು ಫುಡ್ ಸರ್ಟಿಫಿಕೇಟ್ ಕೇಳ್ತಾ ಇದೆ. ಸೊ ಇದಿಷ್ಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. 10 minutes ಒಳಗಡೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಅಂತ ಕೊಟ್ಟರೆ ಇದು ಮತ್ತು ಲಾಗಿನ್ ಕೇಳುತ್ತೆ. ಇಲ್ಲಿ ಲಾಗಿನ್ ನಿಮ್ಮ ಒಂದು ಇಮೇಲ್ ID-ನಲ್ಲಿ ಲಾಗಿನ್ ಆಗಬೇಕಾಗತ್ತೆ. ಸೊ ಇಲ್ಲಿ ಇಮೇಲ್ ID ಲಾಗಿನ್ ಆದರೆ ಮೇಲ್ ಐ ಡಿ ಕೊಟ್ಟು ಲಾಗಿನ್ ಆದಮೇಲೆ ಮತ್ತೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಮತ್ತೆ ನಾವು ರಿಜಿಸ್ಟರ್ ಯುವರ್ ರೆಸ್ಟೋರೆಂಟನ್ನು ಕ್ಲಿಕ್ ಮಾಡಬೇಕಾಗತ್ತೆ.
ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನೀವು ಯಾವ ಸರ್ವೀಸ್ ಅಂತ ಹೇಳ್ಬಿಟ್ಟು ನಿಮ್ಮದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಸೆಲೆಕ್ಟ್ ಯುವರ್ ಸರ್ವೀಸ್ ಯು ವಾಂಟ್ ಟು ರಿಜಿಸ್ಟರ್ ಅಂತ ಕೇಳ್ತಾ ಇದೆ ನೋಡಿ. ಇಲ್ಲಿ ಬೋತ್ ಫುಡ್ ಆ್ಯಂಡ್ ಡೆಲಿವರಿ ಡೈನಿಂಗ್ ಅಂತ ಕೇಳ್ತಾ ಇದೆ. ಸೊ ಫುಡ್ ಡೆಲಿವರಿ ಓನ್ಲಿ, ಡೈನಿಂಗ್ ಓನ್ಲಿ. ನೀವು ಡೈನಿಂಗ್ ಅಂದರೆ ಬರೀ ಫುಡ್ ರೆಡಿ ಮಾಡೋದಾಗಿರೋದ್ರಿಂದ ಡೈನಿಂಗ್ ಓನ್ಲಿ ಕೊಟ್ಟರೆ ಈ ಥರ ಒಂದು ಇನ್ಫಾರ್ಮೇಷನ್ ಅಂದರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರೆಸ್ಟೋರೆಂಟ್ ಇನ್ಫಾರ್ಮೇಷನ್ ಅಂತ ಕೇಳ್ತಾ ಇದೆ. ರೆಸ್ಟೋರೆಂಟ್ ನೇಮ್ ಏನಾದರೂ ಕೊಡ್ತೀನಿ ಅಂದರೆ ನೇಮ್ ಕೊಡ್ಬೋದು. ಹಾಗೆ ಓನರ್ದು ಡೀಟೇಲ್ಸ್ ಕೇಳುತ್ತೆ. ಸೊ ನೇಮು, ಕಾಂಟ್ಯಾಕ್ಟ್ ನಂಬರು, ಪ್ರೈಮರಿ ಕಾಂಟ್ಯಾಕ್ಟ್ ನಂಬರು, ಇಮೇಲ್ ಐ ಡಿ ಇದಿಷ್ಟು ಕೊಡಬೇಕಾಗತ್ತೆ ಓನರ್ ಡೀಟೇಲ್ಸ್ ಅಂತ ಹೇಳಿ. ಸೊ ಓನರ್ ಡೀಟೇಲ್ಸ್ ಆದಮೇಲೆ ಎಲ್ಲ ಡೀಟೇಲ್ಸ್ ಫಿಲ್ ಆದಮೇಲೆ ಇಲ್ಲಿ ರೆಸ್ಟೋರೆಂಟ್ ಅಡ್ರೆಸ್ ಕೇಳ್ತಾ ಇದೆ, ಡೀಟೇಲ್ಸು. ಸೊ ಇಲ್ಲಿ ನಿಮ್ಮ ಒಂದು ರೆಸ್ಟೋರೆಂಟ್ ಅಂದರೆ ನಿಮ್ಮ ಒಂದು ನೀವು ಮನೆಯಲ್ಲೇ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಒಂದು ಮನೆಯ ಅಡ್ರೆಸ್ನೇ ಇಲ್ಲಿ ಕೊಡಬೇಕಾಗತ್ತೆ. ಸೊ ಅಡ್ರೆಸ್ ಎಲ್ಲ ಕೊಟ್ಟಿದ್ದಾದಮೇಲೆ ನಿಮ್ಮೊಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸಬ್ಮಿಟ್ ಕೊಟ್ಟರೆ ಮುಗೀತು, ನಿಮ್ಮ ಒಂದು ರೆಸ್ಟೋರೆಂಟ್ ಝೊಮ್ಯಾಟೊದಲ್ಲಿ ಓಪನ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ನು ಜೊತೇಲಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಯಾಕಂತಂದರೆ 10 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದ್ರಿಂದ ಅದರೊಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಈಗಾಗಲೇ ಯಾರಾದರೂ ಅಪ್ಲೈ ಮಾಡಿರೋರು ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಮಾಡಬೇಕು ಅನ್ನೋರು ಇದ್ದರೂ ಕೂಡ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಅಥವಾ ಏನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.